ಬೆಳಗ್ಗೆ ಬೇಗ ಎದ್ದಳು ವಿಸ್ಮಯ ಅಂದ್ರೆ 8 ಗಂಟೆಗೆ ಎದ್ದಿದ್ದಾಳೆ. ತುಂಬಾ ವರ್ಷಗಳೇ ಆಗೋಗ್ಬಿಟ್ಟಿತ್ತು ಹೊಲದ ಕಡೆ ಹೋಗಿ. ಸೊ ನಾವೆಲ್ಲ ಕಸಿನ್ಸ್ ಸೇರ್ಕೊಂಡು ಹೋಗಿದ್ದು ಎಳ್ನೀರೆಲ್ಲ ಕುಡ್ಕೊಂಡು ಮಾವಿನಕಾಯಿ ಕಿತ್ಕೊಡ್ತೀನಿ ಅಂತ ನಮ್ಮ ಅಜ್ಜಿ ಮಾವಿನಕಾಯಿ ಮರದ ಹತ್ರ ಕರ್ಕೊಂಡೋದ್ರು. 2 ನಿಮಿಷದಲ್ಲಿ ಮಾವಿನಕಾಯಿ ಎಷ್ಟು ಬೇಕೋ ಅಷ್ಟೊಂದ್ರು ಎಲ್ಲ ಓಡಾಡ್ಕೊಂಡು ಸುಸ್ತಾಗಿದೆ ಅಂತ ಹೇಳ್ಬಿಟ್ಟು ಬಂದಿದ್ದು ಕಾವ್ಯ ಕವನ ಅವರ ಮನೆಗೆ. ಚಾಯಾ ಆಂಟಿ ಲೆಮನ್ ಜ್ಯೂಸ್ ಮಾಡಿದ್ರು, ಅಲ್ಲೇ ಕುತ್ಕೊಂಡು ಕುಡಿದ್ವಿ, ಮಾತಾಡ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮಮ್ಮನು ನಮ್ಮ ಆಂಟಿ ಎಳ್ನೀರೆಲ್ಲ ಕಿತ್ಕೊಂಡು ಬಂದ್ರು. ನಮ್ ವಿಸ್ಮಯಂಗಂತೂ ತುಂಬಾ ಸೆಕೆ, ಯಾಕಂದ್ರೆ ಅಷ್ಟು ಮಾವಿನಕಾಯಿ ಉದುರಿಸ್ಬಿಟ್ಟವಳಲ್ಲ, ಅದಕ್ಕೆ ಜ್ಯೂಸು ಕುಡಿದ್ವಿ, 1 ರೌಂಡ್ ನೀರು ಕುಡಿದ್ವಿ. ಹಂಗೆ ಎಲ್ಲರ ಜೊತೆ ಮಾತಾಡ್ಕೊಂಡು ಒಬ್ಬೊಬ್ರೆ ಮನೆ ಕಡೆ ಬಂದ್ವಿ. ಹೊಲಕ್ಕೆ ಹೋಗೋದಕ್ಕೂ ಮುಂಚೆನೆ ಟೊಮೆಟೊ ಬಾತ್ ಕೂಗ್ಸಿಟ್ಟಿದ್ರಿಂದ ಬಂದಿದ ತಕ್ಷಣ ಹಸ್ಕೊಂಡಿದ್ದು ನಮಗೆ ತುಂಬಾ ಖುಷಿ ಆಯ್ತು. ಸರಿಯಾಗಿ ತಿಂದಾಕ್ಬಿಟ್ವಿ. ಟೊಮೆಟೊ ಬಾತ್ ಹೆಂಗಿದ್ಯಾ? ಟೊಮೆಟೊ ಬಾತ್ ಯಾರು ಮಾಡಿರೋದು ಹೇಳು? ಕಟ್ ಮಾಡ್ತೀನಿ ಬಿಡಿರೋದೆಲ್ಲ. ಅಜ್ಜಿ ಚೆನ್ನಾಗಿದೆಯಾ ಅಜ್ಜಿ ಟೊಮೆಟೊ ಬಾತು? ಯಾರು ಮಾಡಿದ್ದು? ನಾನೇ. ಆಂಟಿ ಇದು 3ನೇ ರೌಂಡ್ ಆಯ್ತು ಆಂಟಿದು. ಹಂಗೇನಿಲ್ಲ ಗೈಸ್, ಪಾಪ ಆಂಟಿ ಸತಿ ಹಾಕೊಡ್ತೀನಿ ಕೆಲಸ ಮಾಡ್ತಾ ಇದ್ದಾಳೆ ಪಾಪ. ನೋಡಿ ಗೈಸ್, ಬೆಳಗ್ಗೆ ಎದ್ದು ಇಷ್ಟೆಲ್ಲ ಪಾತ್ರೆ ತೊಳೆದು ಇವಳೇ ಇಟ್ಟಿದ್ದಾಳೆ ಅಂತ ಅನ್ಕೊಂಡ್ರ? ನೋ ಅತ್ತೆ ಹಾಯ್ ಮಾಡತ್ತೆ. ಹಿಂಗತ್ತೆ ಆ್ಯಕ್ಚುಲಿ ಹಾಸ್ಟೆಲಲ್ಲಿದ್ದರೆ ಊಟ ತಿಂದ್ರೇ ಸಾಕಾಗುತ್ತೆ, ಬಟ್ ಮನೇಲಿದ್ರೆ ಊಟ ತಿಂದಾದ್ಮೇಲೂ ಏನಾದರೂ ತಿನ್ನಲೇಬೇಕು. ಸೊ ನಾನು ಪ್ರಿಫರ್ ಮಾಡಿದ್ದು ಸಪೋಟ. ಕೊಳ್ತೋಗಿದೆ ಅನ್ಕೊಂಬಿಡಿ, ಚೆನ್ನಾಗಿತ್ತು. ನೀನು ಲೈಟ್ ಹಾಕಿದ್ರು ನೀನು ಕಾಣಲ್ಲ ಬಿಡು ವಿಸ್ಮಯ. ಜರ್ಕೋಳೆ. ಇವರು ರಮೇಶ್ ಮಾಮ ಮತ್ತೆ ಜಯ ಮತ್ತೆ ಅವ್ರು ಇದ್ದಾಗೆಲ್ಲ ನಮ್ಮ ಅಜ್ಜಿ ಮನೆಗೆ ಹೋಗಿರೋದ್ರಿಂದ ಇವ್ರು ಕೂಡ ನಮ್ಮ ಅಜ್ಜಿ ಮನೆ ಪಕ್ಕನೇ ಇದ್ದಿದ್ದು. ಸೊ ಇವರು ಕೂಡ ತುಂಬಾನೇ ಪರಿಚಯ. ನನಗೆ ಎಲ್ರಿಗೂ ಹಾಯ್ ಮಾಡಿಸಿ ಸಾಕಾಗೋಗ್ಬಿಡ್ತು ಗೈಸ್. ಅವರಿಗೆ ಹಾಯ್ ಮಾಡಿ ಸಾಕಾಗೋಯ್ತು. ಇವಾಗ ಏನ್ ನಡೀತಾ ಇದೆ ಅಂದ್ರೆ ಅನ್ಬಾಕ್ಸಿಂಗ್ ಆಫ್ ಮೌಂಟ್ ಅಬು ಥಿಂಗ್ಸ್. ನಮ್ಮ ಅಜ್ಜಿ ಮೌಂಟ್ ಅಬುಗೆ ಹೋಗಿದ್ದು ಓಂ ಶಾಂತಿ ಅವ್ರ ಜೊತೆ. ಇವಾಗ್ಲೇ ಎಲ್ಲ ಹೋದಾಗೆಲ್ಲ 3 ಜನ ಹೆಣ್ಮಕ್ಳಿಗೆ ಏನಾದ್ರು ತಂದೆ ತರ್ತಾರೆ. ಆಕ್ಚುಲಿ ತುಂಬಾ ಚೆನ್ನಾಗಿರೋ ಹಾಡ್ ಹಾಕಿದ್ರು. ಸೊ ನಾನು ಮತ್ತೆ ವಿಸ್ಮಯ ವೈಬ್ ಮಾಡ್ತಾ ಇದ್ವಿ ಹೊರಗಡೆ ಕುತ್ಕೊಂಡು. ಅಜ್ಜಿ ಸಂಜೆ ಆಗಿದ ತಕ್ಷಣ ನಮ್ಮ ಮನೆಲ್ಲ ಸ್ನಾಕ್ಸ್ ತಿನ್ನೋದಕ್ಕೆ ಕರ್ಕೊಂಡು ಹೋದ್ರು. ಆಕ್ಚುಲಿ ಇವ್ರನ್ನ ಕೂಡ ಕರೆದ್ವಿ, ಆದ್ರೆ ಇವ್ರು ಬರ್ಲಿಲ್ಲ. ಎಲ್ಲಿ ಗೈಸ್ ಹೊಸ ಒಲೆ? ಡೈಮಂಡ್ ತಗೊಂಡಿದ್ದಾಳೆ. ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅಲ್ಲಿ ಕನಕ ಟ್ಯಾಗ್ ಮಾಡಿ. ಆಕ್ಚುಲಿ ನಾನು ಏನಕ್ಕೆ ಹೇಳಿದ್ದು ಅಂದ್ರೆ, ನಾವು ಇವಾಗ ಗೋಬಿ ಮಂಚೂರಿ ತಿನ್ನಕ್ಕೆ ಹೊರಡ್ತಾ ಇದ್ದೀವಿ. ಕ್ಲೋಸ್ ಆಗಿದೆ. ಇದು 3ನೇ ಅಂಗಡಿ ಲಾಸ್ಟ್ ನೋಡ್ತಾ ಇದೀವಿ. ಇಫ್ ಇನ್ ಕೇಸ್ ಓಪನ್ ಇದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಹೊಟ್ಟೆ ತುಂಬುತ್ತೆ. ನೋಡೋಣ ಗೈಸ್. ಫೈನಲಿ ನಾವು ಗೋಬಿ ಮಂಚೂರಿ ಎಲ್ಲ ತಿನ್ಕೊಂಡು ಬಂದಿದ್ದು ಫಲೂದಾ ಶಾಪ್ಗೆ. ಆಕ್ಚುಲಿ ಫಲೂದಾ ಕುಡಿಯೋಕ್ಕಲ್ಲ, ಬಾದಾಮ್ ಶೇಕ್ ಕುಡಿಯೋಕ್ಕೆ. ಆದ್ರೂ ನಾವು ಫಲೂದಾ ತಿಂದ್ವಿ, ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿದೆಲ್ಲ ತಿನ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ ನಮ್ಮಮ್ಮ ನಮ್ಮ ಆಂಟಿ ರೆಡಿಯಾಗಿದ್ರು. ಅವರೆಲ್ಲ ನಮ್ಮನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ನಾವು ದೇವಸ್ಥಾನದಿಂದ ಬರೋಷ್ಟರಲ್ಲಿ ವಾನ ಸ್ಟಾರ್ಟ್ ಆಗಿತ್ತು. ಕಾಂಪೌಂಡ್ ಮೇಲೆ ಹತ್ತು ಕುತ್ಕೊಂಡ್ವಿ ನೋಡೋದಕ್ಕೆ ಅಂತ. ಬಡವನಹಳ್ಳಿಲಿ ಮಾಡೋ ಜಾತ್ರೆ ಆಗ್ಲಿ ತೇರಾಗ್ಲಿ ತುಂಬಾ ಇಷ್ಟ. ಬಿಕಾಸ್ ತುಂಬಾ ಪ್ರಾಪರ್ ಆಗಿ ಮಾಡ್ತಾರೆ. ಇದೊಂದೇ ವರ್ಷ ಅಲ್ಲ, ನಾನು ಚಿಕ್ಕವಳಿಂದ ನೋಡ್ಕೊಂಡ್ ಬಂದಿದ್ದೀನಿ. ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ. ರಾತ್ರಿ 10-11 ಗಂಟೆ ಆಗೋಗ್ಬಿಟ್ಟಿತ್ತು ದೇವರು ಮತ್ತೆ ಬರೋಷ್ಟರಲ್ಲಿ. ನಮ್ಮಮ್ಮ ಹೋಗಿದ್ದು ಹೂವು ಇಸ್ಕೊಂಡ್ ಬರಕ್ಕೆ ಅಂತ. ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಪಾಪ, ಸ್ವಲ್ಪ ಕೊಟ್ಟಿದ್ದಾರೆ. ಹಿಂಗಂತಿದ್ಬಿಟ್ಟು ಅಲ್ಲೇ ನಿಂತಿದ್ದೆ ಅರ್ಧ ಗಂಟೆಯಿಂದ. ನೋಡಿ ಗೈಸ್, ನಮ್ಮಮ್ಮ ಹಿಂಗೆ ಕಂಟೆಂಟ್. ಬೆಳಗ್ಗೆ ಬೇಗ ಎದ್ದು ನಾನು ಹೊರಟೆ. ಕವಿತಾ ಆಂಟಿ ನನಗೆ ಎಳ್ನೀರು ಕೊಚ್ಕೊಟ್ಟು. ಅಕ್ಕ ತಂಗಿ ಗೊತ್ತಲ್ಲ, ಸೇಮ್ ಬಟ್ ಡಿಫರೆಂಟ್. 3 ದಿನದಿಂದ ಅನ್ಕೋತಾ ಇದ್ದೆ ಇವ್ರು ಕಾಣಿಸ್ತಾ ಇಲ್ಲ ಅಂತ. ಆದ್ರೆ ಇವತ್ತು ಹೋಗೋವಾಗ ಕಾಣಿಸಿದ್ರು. ಇವರು ಅಟ್ಕೆಲೆ ಪುಟ್ಟ ಅಂತ. ನಾನು ಚಿಕ್ಕವರಿಂದ ಇವಾಗವರೆಗೂ ನೋಡ್ತಾ ಇದ್ದೀನಿ. ಹೀಗೆ ಇದ್ದಾರೆ. ಹೀಗೆ ಚೆನ್ನಾಗಿರ್ಲಿ, ನೀವು ಚೆನ್ನಾಗಿರಿ ಅಂತ ಹೇಳ್ತಾ ನನ್ನ ಬಡವನಹಳ್ಳಿ ಎಪಿಸೋಡ್ಸ್ನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.